ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ವಿಶೇಷ ಸಂದರ್ಶನದಲ್ಲಿ KPCC ಉಪಾಧ್ಯಕ್ಷರಾದಂಥ ಹುಸೇನ್ ಅವರು ನಮ್ಮ ಜೊತೆ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮುಸ್ಲಿಂ ದಂಗಲ್ ಅಂತ ಹೇಳ್ತೀರಲ್ವಾ, ಅಂದರೆ ಮುಸ್ಲಿಂ ರಾಜಕಾರಣ ಅದು ಒಂದು ರೀತಿಯ ತಾರಕಕ್ಕೆ ಏರಿರುವಂಥದ್ದು. ಹೈಕಮಾಂಡ್ ಮಟ್ಟಕ್ಕೂ ಕೂಡ ಈ ವಿಚಾರ ಹೋಗಿರುವಂಥದ್ದು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಕೆಲ ಮುಸ್ಲಿಂ ನಾಯಕರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದ್ದಾರೆ, ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನುವಂತಹ ಬಹಿರಂಗ ಆರೋಪಗಳು ಕೇಳಿ ಬಂದಿರುವಂಥದ್ದು. ಈ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೆದಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಒಂದಷ್ಟು ಮಾತಾಡಿರುವಂಥದ್ದು. ಸೊ ಹೈಕಮಾಂಡ್ ಮಟ್ಟದಲ್ಲಿ ನಾವು ಮೇ 4 ನಂತರ ಫಲಿತಾಂಶ ನಂತರ ಏನು ಬೇಕಾದ್ರೂ ಕೂಡ ಆಗ್ಬೋದು ಅನ್ನುವಂಥ ರೀತಿಯಲ್ಲಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ KPCC ಉಪಾಧ್ಯಕ್ಷರಾದಂಥ ಹುಸೇನ್ ಅವರು ಇದ್ದಾರೆ. ಯಾಕಂದರೆ ಉಪಚುನಾವಣೆ ನಡೆದ ಬಳಿಕ ಒಂದಷ್ಟು ಮಹತ್ವದ ಸ್ಫೋಟಕ ವಿಚಾರಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಸೇನ್ ಅವರು ಮಾತಾಡ್ತಾ ಹೋಗ್ತೀನಿ. ಹುಸೇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ದಾವಣಗೆರೆದು ಈ ಮಳೆ ನಿಂತರೂ ಹನಿ ನೀರು ನಿಂತಿಲ್ಲ ಅನ್ನುವಂಥ ರೀತಿಯಲ್ಲಿ ಉಪಚುನಾವಣೆ ಮುಗಿದ ಬಳಿಕ ಒಂದಷ್ಟು ಬೆಳವಣಿಗೆಗಳಾಗಿರುವಂಥದ್ದು. ಅದರ ನಂತರ ಮಾತಾಡ್ತೀನಿ. ಹೆಂಗಿದು ದಾವಣಗೆರೆ ಉಪಚುನಾವಣೆ ಫಲಿತಾಂಶ ಕ್ಷಣಗಳಿಂದ ಆರಂಭ ಆಗಿರುವಂಥದ್ದು, ಏನಿಸುತ್ತೆ? ನಾವು 100ಕ್ಕೆ 100ರಷ್ಟು ಗೆಲ್ತೀವಿ, ಅದರಲ್ಲಿ ನೋ ಡೌಟ್. ಪಕ್ಷ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ ಅವರು ಗೆಲುವನ್ನು ಹಾದಿ ಹಿಡಿತಾರೆ. ನೀವು ಪ್ರಬಲ ಆಕಾಂಕ್ಷಿ ಆಗಿದ್ದು ನೀವು. ಹೌದು. ನಿಮಗೆ ಅಂದರೆ ನಿಮ್ಗೆ ಅಬ್ದುಲ್ ಜಬ್ಬಾರ್ ಬಿಟ್ಟ ನಂತರ ನಿಮ್ಮದೇ 2ನೇ ಸ್ಥಾನದಲ್ಲಿ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಆಕಾಂಕ್ಷಿ ಆಗಿದ್ರಿ. ತಾವು ಕಣದಿಂದ ಹಿಂದೆ ಸರಿದ್ರಿ. ನಾನು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ತಕ್ಷಣ ನೀವು ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದ್ರಿ. ಏನಾಯಿತು? ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿ ಪಕ್ಷದ ಹಲವಾರು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಿದ್ದೆ. ನಾನು ಕೂಡ ಕ್ಷೇತ್ರದ ಮತದಾರನಾಗಿದ್ದೆ. ನಾನು ಕೇಳೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿರಲಿಲ್ಲ. ನನ್ನ ನಾಯಕರು, ನಾನು ನಂಬಿರ್ತಕ್ಕಂಥ ಪಕ್ಷದ ಹಿರಿಯ ನಾಯಕರು ನನ್ನನ್ನು ನೀವು ಕೂಡ ಒಂದು ಅಭ್ಯರ್ಥಿತನವನ್ನು ಘೋಷಣೆ ಮಾಡಿ, ಅಕಸ್ಮಾತ್ ಏನಾದರೂ ಆದರೆ ಅಲ್ಪಸಂಖ್ಯಾತರಿಗೆ ಕೊಡುವಂಥ ವಿಚಾರ ಮುನ್ನೆಲೆಗೆ ಬಂದರೆ ನಿಮಗೆಲ್ಲ ನಾನು ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಹಾಗಾಗಿ ನಾನು ಆಕಾಂಕ್ಷಿಯಾಗಿ ಕಣದಲ್ಲಿದ್ದೆ. ನಂತರ ಆದ ಬೆಳವಣಿಗೆಗಳು, ಪಕ್ಷದ ಒಂದು ನಿರ್ಧಾರ ಏನಿತ್ತು ಆ ನಿರ್ಧಾರ ತಗೊಂಡು ಪಕ್ಷ ಒಂದು ನಿರ್ಧಾರಕ್ಕೆ ಬಂದು ಸಮರ್ಥ ಅವರನ್ನು ಅಭ್ಯರ್ಥಿ ಅಂತ ಘೋಷಣೆ ಮಾಡಿತು. ಹಾಗಾಗಿ ನಾನು ಕಣದಿಂದ ಹಿಂದೆ ಸರಿಯಬೇಕಾಯಿತು. ಪಕ್ಷದ ಆದೇಶ ಏನಿತ್ತು ಆ ಪಕ್ಷದ ಆದೇಶನ ಪಾಲಿಸಿದೆ ನಾನು. ಓಕೆ, ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಮುಸ್ಲಿಂ ಮತಗಳು ನಿಮ್ಗೆ ಬಂದಿದೆ. ಯಾಕಂದರೆ ಒಂದಷ್ಟು ಬೆಳವಣಿಗೆಗಳು ನಡೆದಿರುವಂಥದ್ದು. ಕೆಲ ಮುಸ್ಲಿಂ ನಾಯಕರು, ಅಂದರೆ ಕೆಲ ಮುಸ್ಲಿಂ ಅಂದರೆ ನಿಮಗೆ ನೀವು ಹೇಳಿದ ರೀತಿಯಲ್ಲಿ ಕೂಡ ಅಬ್ದುಲ್ ಜಬ್ಬಾರು ಕೂಡ ಕೆಲಸ ಮಾಡಲಿಲ್ಲ ಪಕ್ಷದ ಪರವಾಗಿ ಅಂತ, ನಿಜನಾ? ಹೌದು, ನಿಜ. ಅದರಲ್ಲಿ ಎರಡು ಮಾತಿಲ್ಲ. ಅವ್ರ ಪಕ್ಷ ಮನೆ ಬಿಟ್ಟು ಆಚೆನೇ ಬರಲಿಲ್ಲ. ಯಾರು? ಅಬ್ದುಲ್ ಜಬ್ಬಾರ್ ಅವರು. ಅವ್ರು ಬರಬೇಕಾಗಿತ್ತು. ಪಕ್ಷದ ಒಂದು ಘಟಕದ ಅಧ್ಯಕ್ಷರಾಗಿದ್ದರು ಅವರು. ಪಕ್ಷದಿಂದ ಅವರಿಗೆ ವಿಧಾನ ಪರಿಷತ್ತಿನ ಸದಸ್ಯತ್ವವನ್ನು 3 ಸಾರಿ ಕೊಟ್ಟಾಗಿತ್ತು. ಆದರೂ ಕೂಡ ಅವರು ಪಕ್ಷ ನಿಷ್ಠೆ ತೋರಿಸ್ಬೇಕಾಗಿತ್ತು. ಯಾರು ಕರೀಲಿ ಬೀಳಲಿ ಪಕ್ಷದ ಅಧ್ಯಕ್ಷನಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರುಗಳನ್ನು, ಪದಾಧಿಕಾರಿಗಳನ್ನು ಈ ಚುನಾವಣೆಯಲ್ಲಿ ತೊಡಗಿಸ್ಕೋಬೇಕಾಯಿತು. ಆ ಕೆಲಸ ಅವ್ರು ಮಾಡಲಿಲ್ಲ. ಅವರು ಕೂಡ ಬರಲಿಲ್ಲ. ಬಂದು ಪಕ್ಷದ ಚುನಾವಣೆಯಲ್ಲಿ ತೊಡಗಿಸ್ಕೊಂಡಿದ್ರೆ ಈ ಒಂದು ಏನು ಬಂದಿದೆ ಅವ್ರಿಗೆ ಆಪತ್ತು, ಆ ಆಪತ್ತು ಬರ್ತಾ ಇರಲಿಲ್ಲ. ಓಕೆ, ಕೇವಲ ಅವರೊಬ್ಬರೇನಾ ಅಥವಾ ಬೇರೆ ಎಲ್ಲ ಬೇರೆ ಬೇರೆ ನಾಯಕರು ಅವ್ರ ಹಿಂದೆ ಇರ್ತಕ್ಕಂಥ ಕೆಲವು ಮೊನ್ನೆ ಒಂದು 7-8 ಜನಕ್ಕೆ ನಾವು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ. ಅವರು ಪ್ರಮುಖವಾಗಿ ಪಕ್ಷದ ವಿರುದ್ಧವಾಗಿ ನೇರವಾಗಿ ಪರೋಕ್ಷವಾಗಿ ಕೆಲಸ ಮಾಡ್ತಿದ್ರು. ಆಡಿಯೋ ವಿಡಿಯೋಗಳು, ಅವ್ರು ಮಾತಾಡ್ತಕ್ಕಂಥ ಶೈಲಿಗಳು, ಪಕ್ಷ ವಿರೋಧಿ ಚಟುವಟಿಕೆಗಳು ಧಾರಾಳವಾಗಿ ಅವ್ರು ಮಾಡ್ತಾಯಿದ್ರು. ಹಾಗಾಗಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ನಮ್ಮ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಅಬ್ದುಲ್ ಜಬ್ಬಾರ್ ಅವರು. ನಂತರ ಪಕ್ಷದ ವರಿಷ್ಠರು ಅವ್ರು ಏನೇನು ಮಾಡಿದರು ಆ ಸಾಕ್ಷ್ಯವನ್ನು ಇಟ್ಕೊಂಡು ಅವ್ರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಸಸ್ಪೆಂಡ್ ಮಾಡಿದ್ದಾರೆ. ಏನು ಸಾಕ್ಷ್ಯ ಇದೆ? ಅಬ್ದುಲ್ ಜಬ್ಬಾರು ಮತ್ತು ಸೇರಿದಂಥ ಒಂದಷ್ಟು ಜನ ಮುಖಂಡರುಗಳು ಪಕ್ಷದ ವಿರುದ್ಧ ಕೆಲಸ ಮಾಡಿರುವಂಥದ್ದು ಏನು ಮಾಡಿದ್ದಾರೆ? ಏನು ಸಾಕ್ಷ್ಯ ಇದೆ? ಸಾಕ್ಷ್ಯ ಇರೋದ್ರಿಂದಲೇ ಮಾಡಿರೋದು. ಸಾಕ್ಷ್ಯ ಇಲ್ಲದೆ ಮಾಡೋಕ್ಕಾಗಲ್ಲ. ಸಾಕ್ಷ್ಯ ಇದೆ ವರಿಷ್ಠರಲ್ಲಿ. ಹೈಕಮಾಂಡ್ ನಿರ್ಧಾರ, ಅವರ ನಿರ್ಧಾರಕ್ಕೆ ಮತ್ತು ಪಕ್ಷದ ಅಧ್ಯಕ್ಷರಾದ ಶ್ರೀ DK ಶಿವಕುಮಾರ್ ಸಾಹೇಬರು ಏನು ನಿರ್ಧಾರ ತಗೊಂಡ್ರು ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಓಕೆ, ಅಲ್ಲಿ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಿದ್ರು ಅಂದರೆ ಯಾರು ಪರವಾಗಿ ಕೆಲಸ ಮಾಡಿದ್ರು? ಅಬ್ದುಲ್ ಜಬ್ಬಾರು ಮತ್ತು ಅವರ ಬಳಗ? ನೇರವಾಗಿ ಅವರು ಬರದೇ ಇದ್ರೂ ಕೂಡ ಪರೋಕ್ಷವಾಗಿ ಅವರ ಬೆಂಬಲಿಗರ ಮುಖಾಂತರ SDP ಕೆಲಸ ಮಾಡಿದ್ರು. SDP ಅಭ್ಯರ್ಥಿ ಓಟ್ ಹಾಕಿ ಅಂತಂದರೆ ನಿಮ್ಮ ಅಭ್ಯರ್ಥಿ ಸೋಲ್ಬೇಕು ಅಂತ ಅವ್ರ ಮನಸ್ಸು. ಹೌದು. ಓಕೆ ಓಕೆ
ಅಂದರೆ ಹಣದ ಸಹಾಯ ಕೂಡ ಮಾಡಿದ್ರು ಅನ್ನೋಂಥದ್ದು ಒಂದು ಆರೋಪ ಮಾಡಿದ್ರಿ, ನಿಜ ಅನ್ನೋದು? ಅದು ನಿಜ. ಅದರಲ್ಲಿ ಎರಡು ಮಾತಿಲ್ಲ, ಅದು ನಿಜ. ಹಣದ ಸಹಾಯ ಆಗಿದೆ ಅವರಿಗೆ. ಯಾಕಂದರೆ ಅವ್ರ ಹತ್ರ ಹಣ ಇಲ್ಲಿದೆ. SDP ಹತ್ರ ಹಣ ಇಲ್ಲಲ್ಲ, ಹಣ ಇಲ್ಲಿಂದ ಬಂತು ಅವರಿಗೆ. ಅಷ್ಟೊಂದು ಮಟ್ಟಿಗೆ ಅವರು ಹಣ ಹಂಚಿದ್ರು ಅವರು. ಯಾರು ಕೊಟ್ಟಿರೋದು ಅದನ್ನ? ಅದು ಯಾರು ಕೊಟ್ಟರು ಅಂತೇಳಿ ಸಾಕ್ಷ್ಯ ಇದೆ, ಅದು ಬಹಿರಂಗ ಅವರೇ ಪಡಿಸ್ತಾರೆ ನಮ್ಮ ವರಿಷ್ಠರು. ನಾನು ಹೇಳೋಕ್ಕಾಗಲ್ಲ, ಅದು ಅವ್ರಿಗೆ ಬಿಟ್ಟಿದೆ. ಅಂದ್ರೆ ಆ ಒಂದು ಪಾತ್ರದಲ್ಲಿ ಅಬ್ದುಲ್ ಜಬ್ಬಾರ್ ಮತ್ತೆ ಸೇರಿದಂತೆ ಒಂದಷ್ಟು ಜನ ಮುಖಂಡರಿದ್ದಾರೆ. ಹೌದು. ಓಕೆ. ಅದೇನು ಆಡಿಯೋನೋ ವಿಡಿಯೋನೋ ಹೈಕಮಾಂಡ್ ಮಟ್ಟಕ್ಕೆ ಸೇರಿರೋದು? ಎರಡೂ ಇದೆ. ಎರಡು ಅಂತಂದ್ರೆ ಆಡಿಯೋದಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಪಕ್ಷದ ವಿರುದ್ಧ, ಪಕ್ಷದ ನಾಯಕರ ವಿರುದ್ಧ, ಹೈಕಮಾಂಡ್ ವಿರುದ್ಧ, ಆ ಆಡಿಯೋ ನಮ್ಮ ಪಕ್ಷದ ವರಿಷ್ಠರಲ್ಲಿ ಹೈಕಮಾಂಡಲ್ಲಿ ಇದೆ. ಹಾಗಾಗಿ ಅವರು ಆದಷ್ಟು ಬೇಗ ಚುನಾವಣೆ ನಂತರ ಮಾಡಲೇಬೇಕಾಯಿತು ಹೇಳಿದರು, ಅದು ಮಾಡಿದ್ದಾರೆ. ಈ ಫಲಿತಾಂಶ ಬಂದ ನಂತರ ಆಡಿಯೋ ವಿಡಿಯೋ ಬಿಡುಗಡೆ ಆಗುತ್ತಾ? ಅದೇ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಅದು ಪಕ್ಷ ಗೆಲ್ಲಿ ಸೋಲಿ ಅದು ಬೇರೆ ಪ್ರಶ್ನೆ. ಆದರೆ ಪಕ್ಷ ವಿರೋಧಿ ಚಟುವಟಿಕೆ, ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ಸಂಪನ್ಮೂಲ ಬಳಸ್ಕೊಂಡು ಪಕ್ಷದಿಂದ ನಾಯಕತ್ವ ವಹಿಸ್ಕೊಂಡು ಪಕ್ಷದ ನಾಯಕರಾಗಿ, ಪಕ್ಷನೇ ಅವರಿಗೆ ನಾಯಕತ್ವ ಕೊಟ್ಟಿರೋದು, ಇಲ್ಲದ್ರೆ ನಾಯಕರಾಗಕ್ಕೆ ಸಾಧ್ಯನೇ ಇರಲಿಲ್ಲ. ಹಾಗಾಗಿ ಅವರು ಈ ಒಂದು ಪಕ್ಷ ಅಂದರೆ ನಮ್ಮ ತಾಯಿ ಇದ್ದಾಗೆ, ಆ ತಾಯಿ ದುರಾಭಾಗಗಳು. ಹಾಗಾಗಿ ಪಕ್ಷ ಅವ್ರ ಮೇಲೆ ಏನೇನು ಶಿಸ್ತು ಕ್ರಮ ತಗೋಬೇಕು ಅದು ತಗೊಳ್ಳೇಬೇಕು. ಯಾರೇ ಆಗಿರಲಿ, ಅವ್ರು ಎಷ್ಟೇ ದೊಡ್ಡ ನಾಯಕರಾಗಿರಲಿ, ಮುಸ್ಲಿಮಲ್ಲಾಗಿರಲಿ, ಬೇರೆ ಸಮುದಾಯ ಆಗಲಿ, ಅವ್ರ ಮೇಲೆ ಶಿಸ್ತು ಕ್ರಮ ಆಗಲೇಬೇಕು. ಖಂಡಿತ ಆಗುತ್ತೆ. ಈಗ ನಸೀರ್ ಅಹಮದ್ ಅವರನ್ನು ಕೂಡ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಯಿಂದ ವಜಾ ಮಾಡಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಮಾತನ್ನು ಹೇಳಿದ್ರು, ಅಂದರೆ ಅವರು ಕಾರ್ಯದರ್ಶಿ, ಅಂದರೆ ಅವರ ಪರಮಾಪ್ತರು ಕೂಡ. ಸೊ ಹೈಕಮಾಂಡ್ ಒಂದಷ್ಟು ತೀರ್ಮಾನ ಮಾಡಿದೆ ಅಂತಂದ್ರು. ಅಂದರೆ ಅವರು ಕೂಡ ಆ ಒಂದು ನಿರ್ಧಾರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು, ಹೈಕಮಾಂಡ್ ನಿರ್ಧಾರಕ್ಕೆ. ಮುಖ್ಯಮಂತ್ರಿಗಳು ಕೂಡ ಎಲ್ಲೂ ಕೂಡ ಬಹಿರಂಗವಾಗಿ ಹೈಕಮಾಂಡ್ ಮಾಡಿದ್ದು ತಪ್ಪು ಅಂತ ಹೇಳಿಲ್ಲ. ಸೊ ಹಂಗಾರೆ ಪ್ರಬಲವಾಗಿ ಏನೋ ಒಂದು ಸಾಕ್ಷಿ ಇರಬೇಕಲ್ವ? ಹೌದು, ಪ್ರಬಲವಾದ ಒಂದು ಸಾಕ್ಷಿ ಇರೋದ್ರಿಂದಲೇ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಆ ಒಂದು ಕ್ರಮ ತಗೊಂಡಿದ್ದಾರೆ. ಓಕೆ. ನಿಮ್ಮ ಪ್ರಕಾರ ಪ್ರಬಲ ಸಾಕ್ಷಿ ಅಂತಂದರೆ ಅಂದರೆ ಅವರಿಗೆ ದುಡ್ಡು ಕೊಟ್ಟಿರುವಂಥದ್ದು ಅಥವಾ ಅವರ ಪರವಾಗಿ ಕೆಲಸ ಮಾಡಿರುವಂಥದ್ದು ಏನಿರ್ಬೋದು ಅಂತ? ಅವ್ರ ಪರವಾಗಿ ಕೆಲಸ ಮಾಡಿರೋದು, ದುಡ್ಡಿನ ವಿಚಾರ ಬೇರೆ. ಅವರ ಪರವಾಗಿ ಬಹಿರಂಗವಾಗಿ ಅವರ ಹಿಂಬಾಲಕರ ಮುಖಾಂತರ SDP ಪರವಾಗಿ ಕೆಲಸ ಮಾಡಿಸಿದ್ದಾರೆ. ಓಕೆ. ಅದ್ರಲ್ಲಿ ಯಾರು ಇದ್ದಾರೆ? ಈಗ ಅಬ್ದುಲ್ ಜಬ್ಬಾರು ಮತ್ತು ಇವರು ನಜೀರ್ ಅಹಮದ್. ಸೊ ಈ ಥರದ್ದು ಯಾರು ಇದ್ದಾರೆ ನಿಮ್ಮ ಪ್ರಕಾರ? ಇಲ್ಲ, ಅವರೆಲ್ಲರೂ ಇದ್ದಾರೆ, ಭಾಗಿ ಇದ್ದಾರೆ. ಇನ್ನೊಬ್ರು ಇದ್ದಾರೆ, ಅದು ಹೈಕಮಾಂಡ್ ಅದ್ರ ಬಗ್ಗೆ ತೀರ್ಮಾನ ತಗೊಳುತ್ತೆ. ಅದು ನಾವು ಹೆಸರು ಹೇಳಲ್ಲ, ಅದು ಹೈಕಮಾಂಡ್ ತಗೊಳುತ್ತೆ ಅವ್ರ ಬಗ್ಗೆ ನಿರ್ಧಾರ. ಇನ್ನೊಬ್ಬರನ್ನ ಪ್ರಮುಖ ವ್ಯಕ್ತಿ ಕಾಣದ ಕೈ. ಈಗ ನೋಡ್ತಾ ಇದೀವಿ ನಾವೆಲ್ಲ, ದಿನಕ್ಕೊಬ್ಬರು ಅವ್ರ ಹಿಂಬಾಲಕರು ಅವರಿದ್ರೇ ಕಾಂಗ್ರೆಸ್ ಹೊಡೆಯೋದು ಇಲ್ಲ ಅಂತಕ್ಕಂಥ ವಿಡಿಯೋಗಳು ನಮ್ಮ ಮೌಲಾನಾಗಳ ಮುಖಾಂತರ, ಧಾರ್ಮಿಕ ಮುಖಂಡರ ಮುಖಾಂತರ ಹೇಳಿಸ್ತಿರೋದು ವಿಡಿಯೋಗಳನ್ನು ಬಿಡ್ತಿದ್ದಾರೆ. ದಿನಕ್ಕೊಬ್ರು ಬಿಡ್ತಾನೆ ಇದ್ದಾರೆ. ಅದು ಕಾಣದ ಕೈಗಳು. ಅದೆಲ್ಲ ಹೈಕಮಾಂಡ್ ತಿಳಿದಿದೆ ಯಾರು ಮಾಡಿಸ್ತಿದ್ದಾರೆ ಇವೆಲ್ಲ ಅಂತೇಳಿ. ನಾನು ಹೇಳೋದು ಇಷ್ಟೇ, ಮೌಲ್ವಿಗಳಿಗೆ, ನಮ್ಮ ಧಾರ್ಮಿಕ ಮುಖಂಡರ ಬಗ್ಗೆ ಅವ್ರ ಬಗ್ಗೆ ನಮಗೆ ಅಪಾರ ಗೌರವವಿದೆ. ಆದರೆ ಕೇವಲ 2-3 ವ್ಯಕ್ತಿಗೋಸ್ಕರ ಇಡೀ ಸಮುದಾಯನ ಬೆಲೆ ಕೊಡಬೇಡಿ. ನಾವು ಕೂಡ ಇದ್ದೀವಿ, ಸುಮಾರು ಜನ ಇದ್ದೀವಿ. ಅವ್ರು 2-3 ಜನ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಮುಖಂಡರಾಗಿರೋರು ಸುಮಾರು ಜನ ಇದ್ದೀವಿ. ಅವ್ರ ಕಡೆನೂ ನೋಡಿ ನೀವು, 2-3 ಅವ್ರು ಮಾಡಿರೋ ತಪ್ಪು ಸತ್ಯ ಅರಿಬೇಕು. ಅವರು ಸತ್ಯ ಅರಿದು ಮಾತಾಡಬೇಕು, ಸತ್ಯ ಅರಿಯದೆ ಮಾತಾಡಬಾರ್ದು. ಹಾಗಾಗಿ ನಾನು ಅವರಲ್ಲಿ ಮನವಿ ಮಾಡ್ತೀನಿ, ನಮ್ಮ ಧಾರ್ಮಿಕ ಗುರುಗಳ ಹತ್ರ ಅವ್ರ ಬಗ್ಗೆ ನನಗೆ ಗೌರವ ಇದೆ. ನೀವು ಸತ್ಯ ಅರಿದು ಮಾತನಾಡಿ, ವಿಡಿಯೋಗಳು ಮಾಡಿ. ಬೇಕಿದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋ ಬಗ್ಗೆ ನಿಮಗೆ ತಪ್ಪನಿಸಿದರೆ ನೀವೇ ಮುನ್ನೆಲೆಗೆ ಬಂದು ಹೇಳಿ. ನೀವು ಒಂದು ಪಕ್ಷದಲ್ಲಿದ್ದಾಗ ಈ ರೀತಿ ಮಾಡೋದು ತಪ್ಪು ಅಂತೇಳಿ. ಅದು ಬಿಟ್ಟು ಅವ್ರ ಪರವಾಗಿ 2-3 ಜನ ಪರವಾಗಿ ಯಾರು ಪರವಾಗಿ ಒಂದು ಹೇಳ್ಬೋದು. ಈಗ ಅವರು ಮೌಲ್ವಿಗಳು ಮತ್ತು ಒಂದಷ್ಟು ಜನ ಮುಖಂಡರು, ಜಿಲ್ಲಾ ಮುಖಂಡರುಗಳು, ಅಂದರೆ ಜಿಲ್ಲೆಯ ಒಂದಷ್ಟು ಮುಸ್ಲಿಂ ನಾಯಕರುಗಳೆಲ್ಲರೂ ಕೂಡ, ವಿವಿಧ ಜಿಲ್ಲೆಯ ನಾಯಕರುಗಳೆಲ್ಲರೂ ಪತ್ರಿಕಾಗೋಷ್ಠಿ ನಡೆಸಿ ಇದು ಜಮೀರ್ ಅಹಮದ್ ಖಾನ್ ಪರವಾಗಿ ಮಾತಾಡಿದ್ರು, ನಜೀರ್ ಅಹಮದ್ ವಿರುದ್ಧ ಕ್ರಮ ಕೈಗೊಂಡು ಸರಿಯಲ್ಲ ಅಂತಂದರು, ಅಬ್ದುಲ್ ಜಬ್ಬಾರ್ ಅವ್ರನ್ನ ಕೈ ಬಿಟ್ಟಿದ್ದು ಸರಿ ಇಲ್ಲ ಅಂತಂದ್ರು. ಇವೆಲ್ಲವೂ ಕೂಡ ಮಾತಾಡಿದ್ರು. ನೀವು ಅವ್ರಿಗೆ ಏನಂತ ಹೇಳ್ತೀರಾ? ಅವ್ರಿಗೆ ಹೇಳ್ತಿರೋದಲ್ಲ, ಧಾರ್ಮಿಕ ನಮ್ಮ ಗುರುಗಳು ಏನಿದ್ದಾರೋ ಸತ್ಯ ಅರಿವು, ಹಿಂದೆ ಪಕ್ಷ ಯಾಕೆ ತಗೊಂಡಿದೆ ಇವ್ರ ಮೇಲೆ ಕ್ರಮ, ಸತ್ಯ ಅರಿದು ತಿಳ್ಕೊಂಡು ಪಕ್ಷದ ನಾಯಕರಲ್ಲಿ ವಿಚಾರಿಸ್ಕೊಂಡು ನೀವು ಬಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿ.
ಅವ್ರು ನಾವೇನಾರು ಪಕ್ಷದಿಂದ ಅವ್ರಿಗೆ ಏನಾರು ಅನ್ಯಾಯ ಆಗಿದೆ ನಾವು ಸರಿಪಡಿಸ್ಕೊತೀವಿ. ಅದು ಬಿಟ್ಟು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ಅವ್ರ ಪರವಾಗಿ ಮಾತಾಡೋದು ತಪ್ಪು ಅಂತೀನಿ ನಾನು. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋದಕ್ಕೆ ಹೈಕಮಾಂಡ್ಗೆ ನೀವು ಸಾಕ್ಷಿ ಕೊಟ್ಟಿದ್ದೀರಾ. ಹೌದು. ನೀವು ಅದೇ ರೀತಿ ನಿಮ್ಮ ಯಾರ್ಯಾರು ಮಾತಾಡ್ತಾರಲ್ವಾ ಮೌಲ್ಯಗಳಿಗೆ ಅಥವಾ ಧರ್ಮಗುರುಗಳಿಗೆ, ಅವ್ರಿಗೂ ಕೊಡ್ಬೋದಲ್ವಾ ನೀವು? ಅವ್ರು ನಮ್ಗೆ ಪಕ್ಷ ಸಂಬಂಧನೇ ಇಲ್ಲ ಅಂತ ಸಂಬಂಧ ಅವ್ರು ಮಾತಾಡ್ಬೇಕಾದ್ರೆ ಬರ್ಲಿ ಬೇಕಾರೆ ಅಂತ ಹೇಳ್ತೀರಾ? ಕೆಲವರು ಇಬ್ರು ಇದ್ದಾರೆ, ನಮ್ಮ ಪಕ್ಷನೇ ಅವರಿಗೆ ಅಧಿಕಾರ ಕೊಟ್ಟಿರೋದು. ಹಜ್ ಕಮಿಟಿ ಸದಸ್ಯರಾಗಿರ್ಬೋದು, ಬೋರ್ಡ್ನ ಸದಸ್ಯರಾಗಿರ್ಬೋದು, ಅವ್ರಿಗೆಲ್ಲ ಪಕ್ಷ ಸರ್ಕಾರ ಅವ್ರಿಗೆ ಅಧಿಕಾರ ಸದಸ್ಯರಾಗಿ ಮಾಡಿದ್ದಾರೆ. ವ್ಯಕ್ತಿ ಮಾಡಿಲ್ಲ, ಯಾವುದೇ ವ್ಯಕ್ತಿ ಒಬ್ಬ ಮಾಡಿಲ್ಲ. ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವ, ಇಬ್ಬರು ನೇತೃತ್ವದ ಸರ್ಕಾರ ಅವರಿಗೆ ಒಂದು ಸದಸ್ಯತ್ವ ಕೊಟ್ಟಿದೆ. ಅದನ್ನು ಅರ್ಥ ಅವ್ರು ಬಿಟ್ಟು ಬರಲಿ, ರಾಜೀನಾಮೆ ಕೊಟ್ಟು ಬೇಕಾದ್ರೆ ಮಾತಾಡಲಿ. ಯಾರು ಮಾತಾಡೋವಂಥವ್ರು ಬಿಟ್ಟು ಪಕ್ಷ ಅದೇನು ಅಧಿಕಾರ ಕೊಟ್ಟಿದ್ದೀವಿ ಅದನ್ನು ತ್ಯಾಗ ಮಾಡಿ ಬಂದು ಹೊರಗೆ ಮಾತಾಡಲಿ ಕಾಂಗ್ರೆಸ್ ವಿರುದ್ಧ. ಅಲ್ಲೇ ಇದ್ದು ಸರ್ಕಾರದ ಅಧಿಕಾರದಲ್ಲಿದ್ದು ಪಕ್ಷ ಮತ್ತು ಸರ್ಕಾರದ ವಿರುದ್ಧ ಮಾತಾಡೋದು ತಪ್ಪು. ಓಕೆ, ಈ ಜಮೀರ್ ಅಹ್ಮದ್ ಖಾನ್ ಅವರ ಹೆಸರು ಕೂಡ ಬಂತು, ಅಂದರೆ ಅವರು ಪ್ರಚಾರಕ್ಕೆ ಬರಲಿಲ್ಲ ಅನ್ನುವಂಥದ್ದು, ಅದನ್ನು ತಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ಇಲ್ಲ, ಅವರು ಮೇನ್ ಪಾತ್ರ ಏನಂದರೆ ಅವರು ಈ ಬಾರಿ ಮುಸ್ಲಿಮ್ಗೆ ಟಿಕೆಟ್ ಕೊಡಬೇಕು ಅಂತ ಅವರು ಪ್ರಮುಖವಾಗಿ ಅವರೇ ಹೊರಗೆ ಬಂದಿದ್ದು, ಅವರೇ ಹೇಳಿದ್ದು. ಅವರು ಸಭೆಗಳು ಮಾಡಿದ್ದು, ಎಲ್ಲ ಕಡೆ ಪ್ರೆಸ್ಗಳು ಮೀಟ್ ಮಾಡಿದಾಗ ಬಹಿರಂಗವಾಗಿ ಅವರು ಹೇಳ್ತಾ ಬಂದರು, ಈ ಬಾರಿ ನಾವು ಮುಸ್ಲಿಂ ಟಿಕೆಟ್ ಕೊಡಲೇಬೇಕು ಅಂತ. ಆದರೆ ಅವ್ರು ಕೇಳಿದ್ರಲ್ಲಿ ತಪ್ಪಿಲ್ಲ, ಕೇಳಿದ್ದಾರೆ. ಆದರೆ ಒಂದು ಚೌಕಟ್ಟಿನಲ್ಲಿ ಕೇಳಬೇಕಾಗಿತ್ತು. ಪಕ್ಷದ ಅಧ್ಯಕ್ಷರಿದ್ದರು, ಮುಖ್ಯಮಂತ್ರಿಗಳಿದ್ದರು, ಜಿಲ್ಲಾ ಸಚಿವರಿದ್ದರು, ಜಿಲ್ಲಾ ಅಧ್ಯಕ್ಷರಿದ್ದರು, ಎಲ್ಲ ಕರೆದು ಕೂತ್ಕೊಂಡು ಮಾತಾಡಿ ಈ ಸರಿ ನಮಗೆ ನಮ್ಮಂಥ ಭಾಳಷ್ಟು ನಾಯಕರುಗಳಿದ್ದರು. ಎಲ್ಲ ನಾಯಕರು, ಮುಸ್ಲಿಂ ನಾಯಕರು ಯಾರ್ಯಾರಿದ್ದರು, ಸಲೀಂ ಅಹಮದ್ ಇದ್ದರು, ರೆಜೂರ್ ಅರ್ಷದ್ ಇದ್ದರು, ಸುಮಾರು ನಮ್ಮ MLA ಇದ್ದರು. ಅವರೆಲ್ಲ ಕರೆದು ಮಾತಾಡಿ ಅಧ್ಯಕ್ಷ ಹತ್ರನೂ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು, ನೋಡಿ ಸರ್ ಈ ಸರಿ ನಮಗೆ ಟಿಕೆಟ್ ಕೊಡಬೇಕು, ಅಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರಿದ್ದಾರೆ. ಹಾಗೆ ಈ ಹಿಂದೆ ನಮ್ಮ ಶಾಮನೂರ್ ಶಿವಶಂಕರ್ ಕೂಡ ನೆಕ್ಸ್ಟು ನಿಮಗೆ ಕೊಡ್ತೀವಿ, ಮುಸ್ಲಿಮರಿಗೆ ಬಿಟ್ಕೊಡ್ತೀವಿ ಟಿಕೆಟ್ ಅಂತ ಒಂದು ಮಾತು ಹೇಳಿದರು. ಹಾಗಾಗಿ ನಮ್ಗೆ ಒಂದು ಸರಿ ಅವಕಾಶ ಕೊಡಿ ಅಂತ ಒಂದು ಬೇಡಿಕೆ ಇಟ್ಟಿದೆ. ಅದು ಬೇರೆ ಥರ ಆಗ್ತಿತ್ತು. ಇವರೇ ಎಲ್ಲ ಕಡೆ ಭಾಷಣಗಳು ಮಾಡ್ಕೊಂಡು, ಇವರೇ ಕೂತ್ಕೊಂಡು, ಇವರೇ ಮಾತಾಡಿ, ಇವರೇ ನಿರ್ಧಾರ ತಗೊಂಡು, ಅದು ಯಾಕೋ ಸರಿ ಅನ್ನಿಸ್ಲಿಲ್ಲ. ಪಕ್ಷದ ಹೈಕಮಾಂಡ್ಗೂ ಸರಿ ಅನ್ನಿಸ್ಲಿಲ್ಲ. ನಿಮ್ಮ ಮುಸ್ಲಿಂ ನಾಯಕರಲ್ಲಿ ಅಗ್ರಗಣ್ಯ ನಾಯಕರು ಅಥವಾ ಅವರಿಂದಲೇ ಕೂಡ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಬರುವಂಥದ್ದು ಜಮೀರ್ ಅಹ್ಮದ್ ಖಾನಿಂದ ಅಂತ. ನೋಡಿ, ಪಕ್ಷದಲ್ಲಿ ಯಾರೇ ಒಬ್ಬ ವ್ಯಕ್ತಿಯಿಂದ ಮತ ಬರಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅದರಾದ ಸಿದ್ಧಾಂತ ಇದೆ, ಮೌಲ್ಯಗಳಿದ್ದಾವೆ. ಪಕ್ಷವನ್ನು ಪ್ರೀತಿಸ್ತಕ್ಕಂಥ ಜನ ಇದ್ದಾರೆ, ಎಲ್ಲ ಸಮುದಾಯದಲ್ಲಿ ಇದ್ದಾರೆ. ಮುಸ್ಲಿಮರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಮಾತು ಕೇಳಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಓಟ್ ಹಾಕುತ್ತೆ, ಅಥವಾ ಅವ್ರ ಮಾತು ಕೇಳಿಲ್ಲ ಅಂದ್ರೆ ಓಟ್ ಹಾಕೋದಿಲ್ಲ. ಅವರು 2023 ಟಿಕೆಟ್ ಕೊಟ್ಟಿದ್ದು ಅವರು ಹೇಳಿದರೆ ಮತ ಹಾಕಿದ್ರ ಮುಸ್ಲಿಮರು? ಎಲ್ಲಿ? ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಮುಂಚೆ ಮುಸ್ಲಿಮರು ಇವರು ಆಗ್ತಾನೆ ಕಾಂಗ್ರೆಸ್ ಪಕ್ಷಕ್ಕೆ ಹೊಸಬ್ರು. ಜನತಾದಳದಲ್ಲಿ ಇದ್ರಲ್ಲ ಇವರು, ಯಾಕೆ ಸರ್ಕಾರ ಬರಲಿಲ್ಲ? ಸರ್ಕಾರ ತರಬೇಕಾಗಿತ್ತಲ್ಲ ಅವರು. ಯಾರು? ದಳದಲ್ಲಿದ್ದಾಗ ಕಾಂಗ್ರೆಸ್ ಬಂದಮೇಲೆ ಕಾಂಗ್ರೆಸ್ ಬಂದ ತಕ್ಷಣ ಇವರು ಮುಸ್ಲಿಂ ನಾಯಕರು ಹೇಗಾಗ್ತಾರೆ? ಮುಸ್ಲಿಂ ನಾಯಕರು ಇದ್ದಾರೆ, ಸುಮಾರು ಜನ ಇದ್ದಾರೆ. ರಿಜ್ವಾನ್ ಅರ್ಷದ್ ಇದ್ದಾರೆ, ಸಲೀಂ ಅಹಮದ್ ಅವರು ಇದ್ದಾರೆ, ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಇದ್ದಾರೆ, ತನ್ವೀರ್ ಸೇಠ್ ಇದ್ದಾರೆ, ಪ್ರಮುಖವಾಗಿ ತನ್ವೀರ್ ಸೇಠ್ ಇದ್ದಾರೆ. ಆಮೇಲೆ ನಮ್ಮ ಇವರಿದ್ದಾರೆ, ಯಾರೋ ಈಗ ಮೊನ್ನೆ ಯಾಸಿರ್ ಖಾನ್ ಪಠಾಣ್ ಇದ್ದಾರೆ, ಶಾಸಕರಿದ್ದಾರೆ. ಒಂದು ನಾಯಕತ್ವ, ಆ ನಾಯಕತ್ವ ಮುಖಾಂತರನೇ ನಾವು ಈ ಚುನಾವಣೆ ಹೋಗಿದ್ದು 23ರಲ್ಲಿ. ರಾಮನ್ ಖಾನ್ ಸಾಹೇಬ್ರಿದ್ರು, ಅವ್ರ ಮುಖಾಂತರನೇ ಚುನಾವಣೆ ಹೋಗಿದ್ದು. ಮುಸ್ಲಿಮರಿಗೂ ಒಟ್ಟು ಮಾಡಿದ್ವಿ. ಇವರು ಕೂಡ ಒಂದು ಚಾಮರಾಜಪೇಟೆ ಕ್ಯಾಂಡಿಡೇಟ್ ಆಗಿದ್ರು ಅಷ್ಟೇ, ಇಡೀ ರಾಜ್ಯನ ಸುತ್ತಾಕಿಲ್ಲಲ್ಲ. ನಿಮ್ಮಲ್ಲಿ ಮುಸ್ಲಿಂ ನಾಯಕರು ಅಂದ್ರೆ ಯಾರು? ಜಮೀರ್ ಅಹ್ಮದ್ ಖಾನ್ ಮುಸ್ಲಿಂ ನಾಯಕರು ಅನ್ಬೋದಾ? ಯಾರು ಹೇಳ್ತಾರೆ? ನಾವಂತೂ ಹೋಗೋಣ. ನಮ್ಮ ಚಾಂಪಿಯನ್ ನಾಯಕರು ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು. ಅವರ ಒಂದು ಕಷ್ಟ, ಪಕ್ಷಕ್ಕಾಗಿ ದುಡಿದಿದ್ದು ಹಗಲಿರುಳು ನಮ್ಮನ್ನೆಲ್ಲ ಒಟ್ಟಾಗಿ ಸೇರಿಸ್ಕೊಂಡು ಹೋಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ನಾವು ಅಧಿಕಾರಕ್ಕೆ ಬಂದಿರೋದು. ಜಮೀರ್ ಅಹ್ಮದ್ ಖಾನ್ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದು ಗೊತ್ತಿಲ್ಲ. ಅದು ಪಕ್ಷಕ್ಕೆ ನಾಯಕರಿಗೆ ಗೊತ್ತಿದೆ, ವರಿಷ್ಠರಿಗೂ ಗೊತ್ತಿದೆ. ಅದು ನಿರ್ಣಯ ಅವ್ರು ತಗೊಳ್ತಾರೆ. ಓಕೆ,
ಒಂದಷ್ಟು ಈಗ ನೇರವಾಗಿ ಹೇಳಬೇಕಂತಂದರೆ ಇವು ನಿಮಗೆ ನಜೀರ್ ಅಹ್ಮದ್ ಮತ್ತು ಅಬ್ದುಲ್ ಜಬ್ಬಾರ್ ವಿರುದ್ಧ ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಒಂದಷ್ಟು ಚರ್ಚೆ ಆಗಿರುವಂಥದ್ದು. ಇದನ್ನು ಬಿಟ್ಟು ಕೂಡ ಅದಕ್ಕೆ ಪೂರಕವಾದ ಸಾಕ್ಷಿ ಇದೆ, ಆಡಿಯೋ ವಿಡಿಯೋ ಇದೆ ಹೈಕಮಾಂಡ್ ಹತ್ರ ಅಂತ ನೀವು ಹೇಳಿದ್ದೀರಾ. ಅದನ್ನು ಬಿಟ್ಟು ಕೂಡ ನೀವು ಹೆಸರು ಹೇಳಿಲ್ಲ ಅಂತಂದರೆ ಒಬ್ಬ ದೊಡ್ಡ ವ್ಯಕ್ತಿ ಸಂಬಂಧಪಟ್ಟಂತೆ ಕೂಡ ಉಪಚುನಾವಣೆ ಫಲಿತಾಂಶ ಬಳಿಕ ಕ್ರಮ ಆಗುತ್ತೆ ಅನ್ಸ್ಬೋದಾ? ಇದೆ, ನಮಗಂತೂ ವಿಶ್ವಾಸ ಇದೆ. ಗೆಲ್ಲೋದು ಬೇರೆ ಪ್ರಶ್ನೆ, ಸೋಲೋದು ಬೇರೆ ಪ್ರಶ್ನೆ. ಫಲಿತಾಂಶ ಏನೇ ಇರಲಿ ನಾವು ಗೆಲ್ಲುತ್ತೀವಿ. ಅದರಲ್ಲಿ 2 ಕ್ಷೇತ್ರ ನಾವು ಗೆಲ್ತೀವಿ. ಆದರೆ ಪಕ್ಷ ವಿರೋಧಿ ಚಟುವಟಿಕೆ ಯಾರೇ ಮಾಡಿದ್ರು ಕೂಡ ಎಂಥ ದೊಡ್ಡ ನಾಯಕರಾದರೂ ಕೂಡ ಕ್ರಮ ತಗೋಬೇಕು. ಈಗ ನೋಡಿ, ಚುನಾವಣೆ ಸ್ಟಾರ್ಟ್ ಆಯಿತು, 3 ಜನ ವ್ಯಕ್ತಿಗಳು, ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಅವರು, ಸಲೀಂ ಅಹಮದ್ ಸಾಹೇಬರು, ರಿಜ್ವಾನ್ ಅರ್ಷದ್ ಅವರು ಮತ್ತು ಯಾಸಿರ್ ಖಾನ್ ಪಠಾಣ್ ಅವರು ಅಲ್ಲೇ ಇದ್ದು ಚುನಾವಣೆಯಲ್ಲಿದ್ದು ಯಾರ್ಯಾರು ಮುನಿಸ್ಕೊಂಡವರು ಯುವಕರು ಒಟ್ಟಾಗಿ ಒಟ್ಟು ಮಾಡಿದ್ರು. ನಮ್ಮ ಜೊತೆಗೆಲ್ಲ ಸೇರ್ಕೊಂಡು ಎಲ್ಲರೂ ಪೈಲ್ವಾನ್ ವಾಪಸ್ ಕರ್ಕೊಂಬಂದರು. ಮತ್ತು ಯಾರ್ಯಾರು ಮುನಿಸ್ಕೊಂಡ್ರು ಅವ್ರಿಗೆಲ್ಲ ಕರೆಸಿ ಮಾತಾಡಿ ಸಮಾಧಾನಪಡಿಸಿ ಪಕ್ಷ ಏನೇನು ನಾವು ಪಕ್ಷ ಏನೇನು ನಮಗೆ ಮಾಡಿದೆ ಅರಿವು ಮೂಡಿಸಿದ್ವು ಅವರಿಗೆ. ಹಾಗಾಗಿ ನಮಗೆ ಎಲ್ಲೂ ಕೂಡ ವಿರೋಧಿ ಭಾವನೆ ಎಲ್ಲೂ ಕಾಣಲಿಲ್ಲ. ಕೆಲವು ಜನರಲ್ಲಿ ವಿರೋಧ ಭಾವನೆ ಬಂತು ವಿನ ಇನ್ನುಳಿದ ಮುಸ್ಲಿಮರಲ್ಲಿ ಯಾವುದೇ ರೀತಿಯ ಅವ್ರಿಗೆ ವಿರೋಧ ಭಾವನೆ ಬರಲಿಲ್ಲ. ನಮ್ಮ ಪರವಾಗಿ ಕೆಲಸ ಮಾಡಿದ್ರು, ಪರವಾಗಿ ಮತದಾನ. ಇವರು 3 ಜನ, ಯಾಕಂದರೆ ಈ 3 ಜನ ರೋಡ್ ಶೋ ಮಾಡಿದ್ವಿ. ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ಮುಸಲ್ಮಾನರೇ ಬಂದರು ರೋಡ್ ಶೋಯಲ್ಲಿ. ಹುಸೇನ್ ಅವರು ನೇರವಾಗಿ ಹೇಳಿ, ಫಲಿತಾಂಶ ಬಂದ ಬಳಿಕ ಉಪಚುನಾವಣೆ ಫಲಿತಾಂಶ ಏನೇ ಇರಲಿ, ಅದು ನಿಮ್ಗೆ ಗೆಲ್ಲಿ ಸೋಲಿ ನೀವು ಹೇಳ್ತಾ ಇದ್ರೆ ಗೆಲ್ತೀವಿ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಫಲಿತಾಂಶ ಏನೇ ಬರಲಿ, ಈಗ ಆಗಿರುವಂಥ ಕ್ರಮ ಇಬ್ಬರ ಮೇಲೆ ಪ್ರಮುಖವಾಗಿ MLCಗಳ ಮೇಲೆ ಆಗಿರುವಂಥದ್ದು. ಅದನ್ನು ಬಿಟ್ಟು ಉಳಿದ ನಿಮಗೆ ನಾಯಕರ ಮೇಲೆ, ಮುಖಂಡರ ಮೇಲೆ ಅಮಾನತಾಗಿದೆ. ಅದನ್ನು ಹೊರತುಪಡಿಸಿ ಬೇರೆ ಏನಾಗ್ಬೋದು? ಫಲಿತಾಂಶ ಬಂದ ಬಳಿಕ ಬೇರೆ ಏನು ಕ್ರಮ ಆಗ್ಬೋದು? ನೇರವಾಗಿ ಹೇಳಿ ಹುಸೇನ್ ಅವರು. ಅಲ್ಲ, ಪಕ್ಷದಿಂದ ಅಮಾನತಾಗಿದ್ದಾರೆ, ಉಚ್ಚಾಟನೆ ಆಗ್ತಾರೆ. ಯಾರ್ಯಾರು ಆಗ್ತಾರೆ? ಓಕೆ. ಪಕ್ಷದಲ್ಲಿ ಈಗೇನು 2 ಮೇಲೆ ತಗೊಂಡವರು, ಮತ್ತು ದಾವಣಗೆರೆಯಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರ ಮೇಲೆ ಏನು ತಗೊಂಡಿದ್ರು, ಅವ್ರಿಗೆ ಉಚ್ಚಾಟನೆ ಮಾಡಿದ್ರು. ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರನ್ನ ಜಬ್ಬರ್ ಅವ್ರನ್ನ ಒಬ್ಬರೇ ಸಸ್ಪೆಂಡಲ್ಲಿ ಇಟ್ಟಿದ್ದಾರೆ. ನಂತರ ಫಲಿತಾಂಶ ಬಂದಮೇಲೆ ಉಚ್ಚಾಟನೆ ಆಗುವಂಥ ಉಗ್ರ ಕ್ರಮ ಆಗುತ್ತೆ. ಓಕೆ. ಇವ್ರು ಇಷ್ಟೇ ಆಗ್ತಾರಾ ಅಥವಾ ಬೇರೆ ಇನ್ನೂ ಪೆಂಡಿಂಗ್ ಇದೆಯಾ ಕ್ರಮ ಕೈಗೊಳ್ಳುವುದು? ಪೆಂಡಿಂಗ್ ಇದೆ. ಓಕೆ, ಪೆಂಡಿಂಗ್ ಇದೆ. ಅದು ಚುನಾವಣೆ ನಂತರ ಫಲಿತಾಂಶ ಬಂದ ನಂತರ ಅದು ಕಾರ್ಯರೂಪಕ್ಕೆ ಬರುತ್ತೆ. ಪ್ರಮುಖವಾದ ವ್ಯಕ್ತಿ ಅಂತ ಹೇಳ್ಬೋದಾ? ಮಹಾನ್ ವ್ಯಕ್ತಿಗಳು. ಓಕೆ. ಮಹಾನ್ ಸ್ವಯಂ ಘೋಷಿತ ಮಹಾನ್ ನಾಯಕರು ಏನಂತಾರೋ ಅವರೆಲ್ಲ ಈಚೆಗೆ ಬಂದೇ ಬರ್ತಾರೆ. ಅವರೆಲ್ಲ ಅವ್ರದ್ದು ಸಂಬಂಧಪಟ್ಟ ನೀವು ಹೇಳಿದ ರೀತಿಯಲ್ಲಿ ಕೂಡ ಪ್ರಮುಖ ವ್ಯಕ್ತಿಗಳು ಯಾರಿದ್ದಾರೋ ಅವರು ಮಾತಾಡಿದಂಥ ಆಡಿಯೋ ಇದೆಯಾ? ಹೌದೌದು, ಸಾಕ್ಷಿ ಇದೆ. ಎಷ್ಟು ಮುಸ್ಲಿಂ ಮತಗಳು ಡಿವೈಡ್ ಆಗಿದೆಯಾ ದಾವಣಗೆರೆ ದಕ್ಷಿಣ ವಿಧಾನಸಭೆ? ಸ್ವಲ್ಪ ಮಟ್ಟಿಗೆ ಆಗಿದೆ. ಅದನ್ನು ನಾವು ಗಳಿಯಲ್ಲ. ಸ್ವಲ್ಪ ಮಟ್ಟಿಗೆ ಆಗಿದೆ. ಆದರೂ ಕ್ರೋಢೀಕರಣ ಆಗಿದೆ. ಮುಸ್ಲಿಂ ಓಟು ನಮ್ಗೇನು ಬರಬೇಕಾಗಿತ್ತು, ಮುಂಚಿನೂ ಏನು ನಮ್ಮ ಬೆನ್ನೆಲುಬಾಗಿ ಕೆಲಸ ಮಾಡ್ತಿದ್ರು ಸಮುದಾಯ, ಮುಸ್ಲಿಂ ಸಮುದಾಯ, ನಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು 80% ಓಟು ನಮ್ಗೆ ಬಂದಿದೆ. ಓಕೆ. ಇದು ಈ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂಥ ಮುಸ್ಲಿಂ ನಾಯಕರು, ಕೆಲವು ಮುಸ್ಲಿಂ ನಾಯಕರು, ಎಲ್ಲರಲ್ಲ ಕೆಲವು ಮುಸ್ಲಿಂ ನಾಯಕರು, ಅದು ಆಡಿಯೋ ವಿಡಿಯೋ ಯಾವಾಗ ಹೋಯ್ತು ಹೈಕಮಾಂಡ್ಗೆ? ಅವತ್ತೇ ಚುನಾವಣೆ ನಡಿಬೇಕಾರೆ. ಯಾಕಂದರೆ ನಾವು ನಮ್ಮ AICC ಉಸ್ತುವಾರಿಗಳಾದ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ರಾಜ್ಯದ ಉಸ್ತುವಾರಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬರು ಅವರೇ ನೇರವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಖಾಡಕ್ಕಿಳಿದ್ರು, ಠಿಕಾಣಿ ಹೂಡಿದ್ರು. ಅಲ್ಲೇ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟರು. ಯಾರ್ಯಾರು ಪಕ್ಷದಲ್ಲಿ ಮುನಿಸ್ಕೊಂಡವರೋ ಆ ಎಲ್ಲ ಮನೆಗಳಿಗೂ ಹೋಗಿ ಅವ್ರಿಗೆ ಮಾತಾಡಿಸಿ, ಅವ್ರಿಗೆ ಸಮಾಧಾನಪಡಿಸಿ ಪಕ್ಷಕ್ಕೆ ಮತ್ತೆ ಕರೆತರುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿ ಈ 3 ದಿನಗಳ ಕಾಲ ಅಲ್ಲೇ ಇದ್ದು ಎಲ್ಲ ರೀತಿಯಲ್ಲೂ ಅವ್ರೇನು ಯಾರ್ಯಾರು ಪಕ್ಷದ ವಿರುದ್ಧ ಕೆಲಸ ಮಾಡ್ತಾರೆ ಎಲ್ಲ ಮಾಹಿತಿ ತಗೊಂಡ್ರು. ಅದು ಆಡಿಯೋ ಅವಾಗ ಸಿಕ್ತಾ? ಅವಾಗ ಸಿಕ್ಕಿದೆ. ಅವ್ರಿಗೆ ಕೇಳಿದ್ರಲ್ಲ, ತಗೊಂಡಿದ್ದಾರೆ. ತಗೊಂಡು ಹಂಗೆ ಇಟ್ಕೊಂಡು ನಾನು 9ನೇ ತಾರೀಕು ನಂತರ ಕ್ರಮ ತಗೊಳ್ತೀನಿ ಅಂತ ಹೇಳಿದರು. ಆಮೇಲೆ ಸಾಯಂಕಾಲ ಎಲ್ಲ ಆದಮೇಲೆ ರಾತ್ರಿ ಸಭೆ ಸೇರ್ತಿದ್ವಿ. ಯಾರ್ಯಾರು ಎಲ್ಲೆಲ್ಲಿದ್ರು ಅಂತೇಳಿ ನೋಡಿ, ಇಂಟೆಲಿಜೆನ್ಸ್ ಅವ್ರದ್ದು AICC ಇಂಟೆಲಿಜೆನ್ಸ್ ಇರುತ್ತೆ ಯಾವಾಗಲೂ. ಆ ಇಂಟೆಲಿಜೆನ್ಸ್ ಪ್ರಕಾರ ಯಾರ್ಯಾರು ಎಲ್ಲಿದ್ರಿ, ಎಷ್ಟೊತ್ತಿಗೆ ಎಲ್ಲಿದ್ರಿ, ಯಾರು ಇಷ್ಟೊತ್ತಿಗೆ ಎಲ್ಲಿ ಬಂದಿಲ್ಲ, ಯಾರು ಎಲ್ಲಿ ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿದ್ರು, ಯಾರ್ಯಾರು ಕೆಲಸ ಮಾಡಿದ್ರು, ಯಾರ್ಯಾರು ಇಲ್ಲ, ಎಷ್ಟೊತ್ತು ಅಲ್ಲಿದ್ರಿ ನೀವು, ಎಲ್ಲ ಮಾಹಿತಿ ಕೊಟ್ಟರು. ನಮಗೆ ದಂಗಾಯಿತು.
ಇಷ್ಟೊಂದು ಪರ್ಫೆಕ್ಟ್ ಮಾಹಿತಿ ಕೊಟ್ಟರು. ನೀನು ಇಷ್ಟೊತ್ತಿಗೆ ನೀನು ಇಲ್ಲಿದ್ದೆ, ನೀನು ಇಷ್ಟೊತ್ತಿಗೆ ಮತ್ತೆ ಅಲ್ಲಿಂದ ಅಲ್ಲಿಗೆ ಹೋದೆ, ಮತ್ತೆ ಯಾಕೆ ನೀನು ಕಾಣಲಿಲ್ಲ, ಅವ್ರನ್ನ ಎಬ್ಬಿಸಿ ಕೇಳಿದ್ರು. ಈಗ ಅಬ್ದುಲ್ ಜಬ್ಬಾರ್ ಹೇಳಿದ್ರು ಆ ಥರದ ಆಡಿಯೋ ಇದ್ರೆ ನನ್ನ ವಿರುದ್ಧ ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ, ಯಾಕೆ ಮಾಡ್ತಾರೆ, ಕಾಯಿರಿ, ದಾಖಲೆ ಬಿಡುಗಡೆ ಮಾಡ್ತಾರೆ ಮಾಡ್ತಾರೆ, ಕಾಯಿರಿ, ಫಲಿತಾಂಶ ಬಂದ ಬಳಿಕ ಫಲಿತಾಂಶ ಬರಲಿ, ಕಾಯಿರಿ, ಬಂದೇ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಆ ದಾಖಲೆ ಅಂದರೆ ಅದು ಆಡಿಯೋ ವಿಡಿಯೋ ಬಿಡುಗಡೆ ಆದರೆ, ಪಕ್ಷ ವಿರೋಧ ಚಟುವಟಿಕೆ ಆಡಿಯೋ ವಿಡಿಯೋ ಬಿಡುಗಡೆ ಆದರೆ ಏನಾಗ್ಬೋದು? ಏನೇ ಒಳಗಲ್ಲ, ಉಚ್ಚಾಟನೆ, ಪಕ್ಷದಲ್ಲಿ ಉಚ್ಚಾಟನೆ ಆಗುತ್ತೆ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಮಾಡಿದ ತಪ್ಪು ಅಂತೇಳಿ ಅರಿವು ಬರುತ್ತೆ. ಅವ್ರು ಕಾಂಗ್ರೆಸ್ ಪಕ್ಷ ಬಿಟ್ಟ ಮೇಲೆ ಅವ್ರಿಗೆ ಆಡಿಯೋ ವಿಡಿಯೋದಲ್ಲಿ ಬೇರೆ ನಾಯಕರ ಹೆಸರು ಇದೆಯಾ? ಹಾಂ, ಹೌದು, ಅವರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರುವಂಥದ್ದು. ಯಾರ್ಯಾರು ಏನೇನು ಮಾತಾಡಿದ್ರು ಎಲ್ಲ ಇದೆ ಅದರಲ್ಲಿ. ಓಕೆ. ಸಚಿವ ಸ್ಥಾನ ಸಂಬಂಧಪಟ್ಟಂತೆ ಈಗ ಮುಸ್ಲಿಂ ಸಮುದಾಯದ ಸಚಿವ ಸಂಪುಟ ಪುನರ್ರಚನೆ ಆದರೆ, ಸರ್ ನೀವು ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಮಾತಾಡೋದಿಲ್ಲ, ಸಚಿವ ಸಂಪುಟ ಪುನರ್ರಚನೆ ಆದರೆ ಮುಸ್ಲಿಂ ಸಮುದಾಯಕ್ಕೆ ಅವಕಾಶ ಯಾವ ರೀತಿ ಕೊಡ್ಬೇಕು ಅನ್ಸುತ್ತೆ ನಿಮಗೆ? ಇಲ್ಲ, ಈಗ ನೋಡಿ, ಈಗ 3 ವರ್ಷ ಈಗ ಹಾಲಿ ಸಚಿವರಿದ್ದಾರೆ, ಅವ್ರನ್ನ ಬದಲಾವಣೆ ಮಾಡಬೇಕಾಗುತ್ತೆ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಜಮೀರ್ ಅಹಮದ್ ಖಾನ್ ಅವ್ರ ಸಚಿವ ಸ್ಥಾನ ತೆಗಿಬೇಕು ಅಂತ ಅದು ಹೇಳ್ತಿದ್ದೀನಲ್ಲ, 3 ವರ್ಷ ದಾಟಿದೆ ಆಗಲಿ, 3 ವರ್ಷದಿಂದ ಸಚಿವ ಸ್ಥಾನದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡ್ಬೇಕಲ್ಲ. ಸಲೀಂ ಅಹಮದ್, ಜಮೀರ್ ಅಹಮದ್ ಖಾನ್ ಅವ್ರು ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ಮತಗಳೇ ಬರೋದಿಲ್ಲ ನಿಮಗೆ? ಅದು ತಪ್ಪು ಭಾವನೆ. ಅದು ಹಿಂದೆ ರೋಷನ್ ಬೇಗ್ ಇದ್ರು, ಏನಾಯಿತು? CM ಇಬ್ರಾಹಿಂ ಹೋದ್ರೆ ಆಗುತ್ತೆ ಅಂದರು, ಜನತಾದಳ ಸೇರ್ಕೊಂಡ್ರು, ಏನಾಯಿತು? ಅಲ್ಲಿ ಮುಸ್ಲಿಂ ಓಟ್ ಕೊಟ್ರ ಜನತಾದಳದಲ್ಲಿ ಇದ್ದಾರೆ. ರೋಷನ್ ಬೇಗ್ ಅವರು ಹೋದರು, ಏನಾರ ಕಾಂಗ್ರೆಸ್ ಪಕ್ಷಕ್ಕೆ ಏನಾರು ತೊಡಕಾಯ್ತಾ? ಏನೂ ಆಗಿಲ್ಲ. ಅವ್ರು ಏನಾದರೂ ಏನಾಗಿದ್ದಾರೆ ಅವರು? ಅವ್ರದ್ದು ನೋಡಿ ಕಲಿಬೇಕಷ್ಟೇ ನಾವು. ಗುಲಾಮ್ ನಬಿ ಆಜಾದ್ ಅಂತ ನಾಯಕರು ಅವರೇ ಬಿಟ್ಟು ಹೋದ್ಮೇಲೆ ಪಕ್ಷ ಅವ್ರು ಏನಾದರು ಯಾರು ಕೇಳೋರು ದಿಕ್ಕಿರಲ್ಲ. ಹಾಗಾಗಿ ಪಕ್ಷ ಅವ್ರಿಗೆ ಅನಿವಾರ್ಯ, ಪಕ್ಷನೇ ಅನಿವಾರ್ಯ. ಪಕ್ಷ ಬಿಟ್ಟು ಇನ್ನೇನು ಇಲ್ಲ, ಪಕ್ಷ ಇಲ್ಲ ಅವ್ರೇನು ಇರೋದಿಲ್ಲ ಅಂತ ಹೇಳ್ತೀವಿ. ಏನೂ ಇರೋದಿಲ್ಲ. ನಾವು ಕಂಡಂಗೆ ಅವ್ರ ಜನನೇ ಹೋಗ್ತಿಲ್ಲ ಅವ್ರ ಹತ್ರ. ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಮುಸ್ಲಿಮರು ಬೆನ್ನೆಲುಬಾಗಿರ್ತಾರೆ, ಇರ್ತಾರೆ ಮುಂದೆನೂ. ಯಾರು ಪಕ್ಷಕ್ಕೆ ಅನಿವಾರ್ಯವಲ್ಲ. ನಮ್ಮಿಂದ ಒಟ್ಟು ಬರುತ್ತೆ ಅನ್ನೋದೆಲ್ಲ ಸುಳ್ಳು. ಸೊ ಈ ಮೂಲಕ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂಥವ್ರಿಗೆ ಏನು ಹೇಳ್ತೀರಾ ನೀವು? ಪಕ್ಷ ವಿರೋಧಿ ಚಟುವಟಿಕೆ ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ. ಕಾಂಗ್ರೆಸ್ ಪಕ್ಷ ನಮಗೆ ತಾಯಿ ಇದ್ದಂಗೆ. ಆ ತಾಯಿಯನ್ನು ನಾವು ಗೌರವಿಸಬೇಕು. ನಮ್ಮನ್ನು ಪಕ್ಷ ಗುರುತಿಸಿ ಒಂದು ನಾಯಕತ್ವದ ಸ್ಥಾನದಲ್ಲಿ ಇಟ್ಟಿರುವಾಗ ಅದರ ಪಕ್ಷದಿಂದ ನಾಯಕರಾಗಿದ್ದೀವಿ ನಾವು. ಅದನ್ನು ಗೌರವ ಕೊಡಬೇಕಾಗಿತ್ತು, ಎಲ್ಲರ ಕರ್ತವ್ಯ. ಪಕ್ಷ ಬಿಟ್ಟರೆ ಏನೂ ಇಲ್ಲ. ಈಗ ಹುಸೇನರೇ, ಈ ಫಲಿತಾಂಶ ಬಂದ ಬಳಿಕ ಆಯ್ತು, ಎಲ್ಲವೂ ಕೂಡ ಸರಿವಾಯಿತು, ಆಯ್ತು, ಇನ್ನು ಅವ್ರನ್ನ ಏನು ಅಮಾನತ್ ಮಾಡಿದ ಅದನ್ನು ವಾಪಸ್ ತೆಗೆದುಕೊಂಡು ಮತ್ತೆ ಎಲ್ಲ ಇದೇ ರೀತಿ ಸರಿ ಮಾಡ್ಕೊಂಡು ಹೋಗೋಣ ಅಂತಂದರೆ ತಾವು ಒಪ್ತೀರಾ? ಇಲ್ಲ, ಯಾರು ನಮ್ಮ ನಿನ್ನೆ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಅವ್ರಿಗೇನಾದರೂ ಮತ್ತೆ ನೀವು ಪಕ್ಷಕ್ಕೆ ಕರ್ಕೊಂಡ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಈಗಾಗಲೇ ನಿನ್ನೆ ಎಲ್ಲ ಹೇಳಿದ್ದಾರೆ. ಮತ್ತೆ ಅವರೇ ಮತ್ತು ಇನ್ನೊಬ್ರು ಇದೇ ರೀತಿ ಕೆಲಸ ಮಾಡ್ತಾರೆ, ಪಕ್ಷ ವಿರೋಧಿ ಚಟುವಟಿಕೆ, ಮತ್ತು ಅವ್ರನ್ನ ಸಸ್ಪೆಂಡ್ ಮಾಡಿ ಮತ್ತೆ ತಗೊಳಕ್ಕಾಗುತ್ತಾ? ಮತ್ತು ಅದೇ ಕೆಲಸ ಆಗುತ್ತೆ. ಹಾಗಾಗಿ ಒಂದ್ಸರಿ ಪನಿಷ್ಮೆಂಟ್ ಆಗಬೇಕು, ಆಗಿದೆ, ಆಗಲೇಬೇಕು, ಮುಂದುವರಿಸಬಾರ್ದು. ಸಂದೇಶ ಪ್ರತಿಯೊಬ್ಬರಿಗೆ ಸಂದೇಶ ಆಗಬೇಕು, ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಪಕ್ಷ ವಿರೋಧಿ ಚಟುವಟಿಕೆ ಯಾರೇ ಮಾಡಿದ್ರು ಕೂಡ ಇವರಿಗೆ ಪನಿಷ್ಮೆಂಟ್ ಇದೇ ರೀತಿ ಆಗುತ್ತೆ, ಮುಂದೆ ನಿಮಗೂ ಆಗುತ್ತೆ ಅಂತಕ್ಕಂಥ ಒಂದು ಸಂದೇಶ ನಮ್ಮ ಪಕ್ಷದ ಅಧ್ಯಕ್ಷರಿಂದ ಹೋಗಬೇಕು. ಓಕೆ, ಹುಸೇನವ್ರಿಗೆ ಅಂತಿಮ ಒಂದು ಪ್ರಶ್ನೆ ಇದು. ಯಾಕೆ ನೀವು ದಾವಣಗೆರೆಯಲ್ಲಿ ಕೆಲಸ ಮಾಡಿರುವಂಥ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಕ್ರಮ ಆಗುತ್ತೆ ಫಲಿತಾಂಶದ ಬಳಿಕ ಅನ್ನುವಂಥದ್ದು ಚರ್ಚೆಗಳು ಶುರುವಾಗಿರುತ್ತೆ. ಅದಕ್ಕೆ ಅವರು ಸಮರ್ಥನೆ ಕೂಡ ಕೊಟ್ಟಿರೋದು. ಜಮೀರ್ ಅಹಮದ್ ಖಾನ್ ನನಗೆ ಕೇರಳದ ಉಸ್ತುವಾರಿ ಕೊಟ್ಟಿದ್ದು, ನಾನು ಅಲ್ಲಿದ್ದೆ, ಇದರಲ್ಲಿ ನಂದೇನು ಪಾತ್ರ ಇದೆ? ನಾನು ದಾವಣಗೆರೆಗೆ ಬಂದು ನಾನು ಪತ್ರಿಕಾಗೋಷ್ಠಿ ನಡೆಸಿ ಮಲ್ಲಿಕಾರ್ಜುನ್ ಅವ್ರನ್ನ, ಅಂದರೆ ಸಚಿವ ಮಲ್ಲಿಕಾರ್ಜುನ್ ಭೇಟಿ ಮಾಡಿ ಅವ್ರ ಪರವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸಾಕಲ್ವ ಇಷ್ಟು? ಅಲ್ಲ, ಹೇಳಿದ್ದಾರೆ. ಅದು ಪಕ್ಷದ ಅವ್ರಿಗೆ ಒಂದು ಕೇರಳದಲ್ಲಿ ಜವಾಬ್ದಾರಿ ಕೊಟ್ಟಿದ್ದು, ನಾನು ಕೆಲಸ ಮಾಡಿದೆ. ಮತ್ತು ಬಂದು ಅದು ಸುಮಾರು ಜನ ಒತ್ತಾಯದ ಮೇಲೆ ಬೇರೆ ಬೇರೆ ಕಡೆಯಿಂದ ಒತ್ತಾಯ ಹಾಕಿಸಿ ಅಲ್ಲಿ ದಾವಣಗೆರೆಗೆ ಬಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅಕಸ್ಮಾತ್ ಅವ್ರ ಪತ್ರಿಕಾಗೋಷ್ಠಿ ಮಾತ್ರ ಅಲ್ಲ, ಒಂದು ರೌಂಡ್ ಹಾಕಬೇಕಾಗಿತ್ತು ಜನಗಳ ಮಧ್ಯೆ, ರೋಡ್ ಶೋ ಮಾಡಬೇಕು. ಜನಗಳ ಮಧ್ಯೆ
ರೌಂಡ್ ಹಾಕಿ ಜನಗಳಿಗೆ ಹೇಳಿ ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು ಅಂತಕ್ಕಂಥ ಒಂದು ಸಂದೇಶ ಅಲ್ಲೇ ರ್ಯಾಲಿ ಮುಖಾಂತರ ಹೇಳಿ ಹೋಗಿದ್ರೆ ಅದಕ್ಕೊಂದು ಬೆಲೆ ಇರ್ತಿತ್ತು. ಎಕ್ಸಾಕ್ಟ್ಲಿ. ಪತ್ರಿಕಾಗೋಷ್ಠಿ ಬರ್ತಾರೆ ಮಾಡಿ ಹೋಗ್ತಾರೆ. ಈಗ ಪ್ರಚಾರ ಮಾಡಬೇಕಾಯಿತು. ಈಗ ಸಲೀಂ ಅಹಮದ್ ಅವರು ಒಂದು 2 ವಾರ ಕಾಲ ಅಲ್ಲೇ ಇದ್ದಿಲ್ವಾ? ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು, ನಾಸಿರ್ ಹುಸೇನ್ ಅವರು ಅಲ್ಲೇ ಇದ್ದು ಕೆಲಸ ಮಾಡಿಲ್ವಾ? ಬಲ್ಕೀಶ್ ಬಾನು ಕೂಡ ಇದ್ರು ಅಲ್ಲೇ, ಯಾಸಿರ್ ಖಾನ್ ಪಠಾಣ್ ಕೂಡ ಅಲ್ಲೇ ಇದ್ರು. ಸುಮಾರು ಜನ ಮುಸ್ಲಿಂ, ಇಡೀ ರಾಜ್ಯದಲ್ಲೇ ಇರ್ತಕ್ಕಂಥ ಎಲ್ಲ ಮುಸ್ಲಿಂ ಮುಖಂಡರು ಬಂದರು ಕೆಲಸ ಮಾಡೋಕ್ಕೆ, ಪಕ್ಷದ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತೇಳಿ. ಅದು ಇವ್ರು ಪ್ರಚಾರ ಮಾಡಿಲ್ಲ, ಪತ್ರಿಕಾಗೋಷ್ಠಿ ಮಾಡಿದ್ರು, ಹೋದರು. ಏನು ಮತ್ತು ಅವ್ರು ಕೇರಳ ಉಸ್ತುವಾರಿ ಕೊಟ್ಟಿದ್ರು, ನನಗೆ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದೀನಿ ಕೇರಳ. ಅದು ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು. ಓಕೆ ಓಕೆ ಓಕೆ. ಪಕ್ಷದ ವರಿಷ್ಠರಿಗೆ ಅಲ್ಲಿ ಕೆಲಸ ಮಾಡಿದಾರೋ ಅಥವಾ ಇಲ್ಲಿ ಕೆಲಸ ಮಾಡಿಲ್ಲೋ ಅದು ಪಕ್ಷದ ನಿರ್ಧಾರ. ವರಿಷ್ಠರು ಏನು ತಗೋಬೇಕು ತಗೊಳ್ತಾರೆ. ಗಮನಕ್ಕೆ ಇದೆಯಾ? ಮಾಹಿತಿ ಇದೆಯಾ ಅವ್ರಿಗೆ? ಮಾಹಿತಿ ಇದೆ. ಓಕೆ. ಮಾಹಿತಿ ಪಕ್ಷದ ಸುರ್ಜೇವಾಲಾ ಸಾಹೇಬ್ರ ಹತ್ರ ಪಿನ್ ಟು ಪಿನ್ ಮಾಹಿತಿ ಇದೆ. ಓಕೆ ಓಕೆ ಓಕೆ. ಅವ್ರು ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದೀವಿ. ನಿಮ್ಗೇನು ಅನಿಸುತ್ತೆ? ತಗೊಳ್ತಾರಂತ ಫಲಿತಾಂಶ ಮೂಲಕ. ಹೌದು, ಫಲಿತಾಂಶ ಮುಖಾಂತರ ಅವರು ಯಾರ್ಯಾರ ಮೇಲೆ ಏನೇನು ಕ್ರಮ ತಗೋಬೇಕು ಅದು ಪಕ್ಷದ ಅಧ್ಯಕ್ಷರು, ಆಮೇಲೆ ನಮ್ಮ ಉಸ್ತುವಾರಿಗಳು, ಪಕ್ಷದ ಅಭಿಷೇಕ್ ದತ್ ಅವರು ಕೂಡ ಅಲ್ಲೇ ಇದ್ದರು. ಕಳೆದ 2 ವಾರ 3 ವಾರ ಎಲೆಕ್ಷನ್ ಟೈಮಲ್ಲಿ ಅವರು ರಾತ್ರಿ ಒಬ್ಬರೇ ಓಡಾಡ್ತಿದ್ರು, ರೌಂಡ್ ಹಾಕ್ತಿದ್ರು ಎಲ್ಲ ಕಡೆ, ಏನೇನು ಆಗ್ತಿದೆ, ಯಾರ್ಯಾರು ಇದ್ದಾರೆ ಕೆಲಸ ಮಾಡ್ತಿದ್ರು ಅಂತೇಳಿ. ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಮ್ಮ ಸುರ್ಜೇವಾಲಾ ಸಾಹೇಬ್ರ ಹತ್ರ ಇದೆ. ಎಷ್ಟು ಆಡಿಯೋ ಇದೆ, ಎಷ್ಟು ವಿಡಿಯೋ ಇದೆ ಗೊತ್ತಿಲ್ಲ. ಇದೆ, ಸುಮಾರು ಇದೆ ಅಂತ ಹೇಳ್ಬೋದು. ಇದೆ. ಓಕೆ ಓಕೆ. ಅಂತಿಮವಾಗಿ ಹುಸೇನ್ ಅವರೇ, ಫಲಿತಾಂಶದ ಬಳಿಕ ಕ್ರಮ ಈಗೇನಾಗಿದೆ ಅಲ್ವಾ, ಕೆಲವು ಮುಸ್ಲಿಂ ನಾಯಕರ ವಿರುದ್ಧ, ಮುಖಂಡರ ವಿರುದ್ಧ ಇನ್ನೊಂದಷ್ಟು ಜನ ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥದ್ದು ಪೆಂಡಿಂಗ್ ಇದೆಯಾ? ಆಗುತ್ತಾ? ಮುಂಚೆನೆ ಕೇಳಿದ್ರೆ ಹೇಳಿದ್ದೀನಿ, ಅದಾಗುತ್ತೆ. ಓಕೆ. ಫಲಿತಾಂಶ ನಂತರ ಅದೇ ಆಗುತ್ತೆ. ಏನೇ ನಮ್ಮ ಫಲಿತಾಂಶ ಬಂದರೂ ಕೂಡ ಖಂಡಿತ ಪಕ್ಷ ವಿರೋಧಿ ಚಟುವಟಿಕೆ ಯಾರ್ಯಾರು ಮಾಡಿದ್ರು, ನಮ್ಮ ಮುಸ್ಲಿಂ ಸಮುದಾಯ ಅಲ್ಲ, ಕೆಲವು ಬೇರೆ ಸಮುದಾಯದವರು ಕೂಡ ಜಿಲ್ಲೆಯಲ್ಲಿ ಇದ್ದಾರೆ, ಆ ಕ್ಷೇತ್ರದಲ್ಲಿ, ಅವ್ರ ಮೇಲೇನೂ ಕ್ರಮ ಆಗುತ್ತೆ. ಈಗಾಗಲೇ ಇಬ್ಬರು ತಗೊಂಡಿದ್ದಾರೆ. MP ಸುಭಾಷ್ ಚಂದ್ರ ಮೇಲೆ, ಆಮೇಲೆ ಕಡ್ತಿ ತಿಪ್ಪಣ್ಣ ಅವ್ರ ಮೇಲೆ ಅವ್ರಿಗೂ ಉಚ್ಚಾಟನೆ ಮಾಡಿದ್ದಾರೆ. ಇನ್ನೂ ಕೂಡ ಬಾಕಿ ಇದ್ದಾರೆ. ಥ್ಯಾಂಕ್ ಯು, ಧನ್ಯವಾದ ಹುಸೇನ್ ಅವರ. ವೀಕ್ಷಕರು, ಇದು KPCC ಉಪಾಧ್ಯಕ್ಷರಾದಂಥ ಹುಸೇನ್ ಅವರ ಹೇಳಿಕೆ ಸಂದರ್ಶನದಲ್ಲಿ. ಯಾಕಂದರೆ ಅವರು ಪ್ರಬಲ ಅಭ್ಯರ್ಥಿ ಆಗಿದ್ದರು, ಆಕಾಂಕ್ಷಿ ಆಗಿದ್ದರು ಮುಸ್ಲಿಂ ಸಮುದಾಯದಿಂದ. ಆದರೆ ಪಕ್ಷದಿಂದ ಟಿಕೆಟ್ ಬೇಡ ಅಂತ ಅಂದ ಕೂಡಲೇ ಅವರು ಪಕ್ಷದ ಪರವಾಗಿ ಕೆಲಸ ಮಾಡಿದ್ರು, ಅಲ್ಲೇ ಸ್ಥಳೀಯವಾಗಿ ಅಲ್ಲಿ ಪ್ರಚಾರ ಮಾಡಿದರು. ಬಹಳ ಪ್ರಮುಖವಾಗಿ ಹೇಳಿರುವಂಥದ್ದು, ಮುಸ್ಲಿಂ ಸಮುದಾಯದ ಕೆಲವು ನಾಯಕರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರಲ್ವ, ಅದರ ಆಡಿಯೋ ಮತ್ತು ವಿಡಿಯೋ ಸಾಕ್ಷಿ ಎಲ್ಲವೂ ಹೈಕಮಾಂಡ್ ಮುಂದಿರುವಂಥದ್ದು. ಫಲಿತಾಂಶದ ಬಳಿಕ ಇನ್ನೂ ಕೂಡ ಏನು ಪೆಂಡಿಂಗ್ ಇದೆ, ಇನ್ನೂ ಕೂಡ ಪಿಕ್ಚರ್ ಬಾಕಿ ಇದೆ, ಕ್ರಮ ಕೈಗೊಳ್ಳುವಂಥದ್ದು ಅಂತ ಹೇಳುವ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.